ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಅವಧಿ ಮೀರಿದ ಮಾತ್ರೆ ವಿತರಿಸಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ. ಆಸ್ಪತ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ. ಒಂದು ಸಿಗರೇಟ್ 7 ಗಂಟೆ ಆಯಸ್ಸು ಕಡಿಮೆ ಮಾಡುತ್ತೆ. ತಂಬಾಕು ಸೇವನೆ ದೇಹಕ್ಕೆ ಹಾನಿಕಾರ. ನ್ಯಾಯಮೂರ್ತಿ ಪಿಎಂ ಸಚಿನ್. ದ್ವಿಚಕ್ರ ವಾಹನಗಳಾಯ್ತು, ಇನ್ನು ಟೆಂಪೋ ಟ್ರಾವೆಲ್ಸ್ಗಳನ್ನ ಕದ್ದೊಯ್ಯುತ್ತಿದ್ದಾರೆ, ಹುಷಾರ್. ಇನೋವಾದಲ್ಲಿ ಬಂದು ಕಳ್ಳತನ ಮಾಡಿದ ಖತರ್ನಾಕ್ ಕಳ್ಳರು. ವಾರ್ತೆಗಳ ವಿವರ. ಜನಸಾಮಾನ್ಯರ ಆರೋಗ್ಯವನ್ನ ಕಾಪಾಡುವ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರು ವೆಚ್ಚ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಯೋಜನೆಗಳನ್ನ ಜಾರಿ ಮಾಡಿ ಜನರ ಸೇವೆಗೆ ಮುಂದಾಗಿರುವುದು ಒಂದೆಡೆಯಾದ್ರೆ, ಮತ್ತೊಂದೆಡೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವಧಿ ಮೀರಿದ ಮಾತ್ರೆ ವಿತರಿಸಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಹೌದು, ಬಡಜನರ ಆರೋಗ್ಯವನ್ನು ಕಾಪಾಡಲು ಹಾಗೂ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡಲು ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದು ಉಚಿತ ವೈದ್ಯಕೀಯ ಸೌಲಭ್ಯ ನೀಡಲಾಗುತ್ತಿದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ದೊರೆಯದಂತಾಗಿದೆ. ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಯೊಬ್ಬರಿಗೆ ಅವಧಿ ಮೀರಿದ ಮಾತ್ರೆಗಳನ್ನು ವಿತರಣೆ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಿಂತಾಮಣಿ ನಗರದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ನಟರಾಜ್ ಅನ್ನೋರು ಗುರುವಾರ ಕಾಲು ಊತ ಮತ್ತು ಸುಸ್ತು ಅಂತ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದ ಬಳಿಕ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ನಲ್ಲಿ ಉಚಿತವಾಗಿ ನೀಡುತ್ತಿರುವ ಮಾತ್ರೆಗಳನ್ನು ಪಡೆದಿದ್ದಾರೆ. ಆದರೆ ಆ ಮಾತ್ರೆಗಳನ್ನು ಮನೆಗೆ ಹೋಗಿ ನೋಡಿದ ಮೇಲೆ ಅವಧಿ ಮೀರಿದ ಮಾತ್ರೆಗಳೆಂದು ತಿಳಿದು ಬಂದಿದ್ದು ರೋಗಿ ಕಂಗಾಲಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಆಹಾರ ಪದಾರ್ಥಗಳಾಗಲಿ ಅಥವಾ ಯಾವುದೇ ವಸ್ತುಗಳಾಗಲಿ ಅವಧಿ ಮೀರಿದ ಮೇಲೆ ಸೇವನೆ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ಜನರ ಪ್ರಾಣವನ್ನು ಕಾಪಾಡುವಂತಹ ಆಸ್ಪತ್ರೆಯಿಂದಲೇ ಅವಧಿ ಮೀರಿದ ಮಾತ್ರೆಗಳನ್ನು ವಿತರಣೆ ಮಾಡಿರೋದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಸದ್ಯ ಅವಧಿ ಮೀರಿದ ಮಾತ್ರೆಗಳನ್ನು ಅಕ್ಷರಸ್ಥರು ಇರುವ ರೋಗಿಗೆ ನೀಡಿದ್ದರಿಂದ ಮಾತ್ರೆ ಸೇವನೆಗೆ ಮುನ್ನ ಪರಿಶೀಲಿಸಿ ಎಚ್ಚರಗೊಂಡ ಪರಿಣಾಮ ಯಾವುದೇ ಸಮಸ್ಯೆ ಸಂಭವಿಸಿಲ್ಲ. ಅದೇ ಏನಾದರೂ ಅನಕ್ಷರಸ್ಥರಿಗೆ ವಿತರಣೆಯಾಗಿ ಸೇವನೆ ಮಾಡಿದರೆ ಆಗುವ ಅನಾಹುತಕ್ಕೆ ಹೊಣೆ ಯಾರು ಅಂತ ಪ್ರಬುದ್ಧರು ಪ್ರಶ್ನಿಸುವಂತಾಗಿದೆ. ನಾನು ಅಂಬೇಡ್ಕರ್ ಕಾಲೋನಿ ಚಿಂತಾಮಣಿ ವಾಸವಾಗಿದ್ದು, ನಮ್ಮ ತಂದೆ ನಟರಾಜ್ಗೆ ಫಿಸಿಷಿಯನ್ ನಿನ್ನೆ ಸುಮಾರು 12 ಗಂಟೆಗೆ 12:30 ಇಲ್ಲಿ ಬಂದ ಮೇಲೆ ಅವರು ಡಾಕ್ಟರು ಟ್ಯಾಬ್ಲೆಟ್ಸ್ ಬರೆಸ್ಕೊಟ್ಟಿದ್ದಾರೆ. ಅದು ಎಕ್ಸ್ಪೈರ್ ಡೇಟ್ ಆಗೋಗಿದೆ. ಅದು ಸುಮಾರು 2019 2022 ಎಕ್ಸ್ಪೈರ್ ಆಗಿದೆ. ಇದು ನಾವೇನಾದರೂ ಪರವಾಗಿಲ್ಲ ನೋಡಿ ತಿಳ್ಕೊಂಡು ವಾಪಸ್ ಮಾಡೋದು ಬಂದಿದೆ. ಅದೇ ಸಾಮಾನ್ಯ ನಾಗರಿಕ ಅನ್ಎಜುಕೇಟೆಡ್ ಪೀಪಲ್ಸ್ ಆದರೆ ಅವರು ಹಂಗೆ ಬಂದುಬಿಟ್ಟು ಆರೋಗ್ಯ ಅಸ್ತವ್ಯಸ್ತ ಆಗೋಗುತ್ತೆ. ಅದಕ್ಕೆ ಇದನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಕ್ರಮ ತೆಗೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಯಾವುದೇ ಔಷಧಿಯಾದರೂ ಸರಿ, ಅವಧಿ ಮುಗಿದ ನಂತರ ಅದು ವಿಷಕ್ಕೆ ಸಮವಾದದ್ದು. ಅದರಲ್ಲೂ 2 ವರ್ಷಗಳ ಕಾಲಾವಧಿ ಮುಗಿದ ಮಾತ್ರೆಗಳನ್ನು ವಿತರಣೆ ಮಾಡಿರೋದು ಅಧಿಕಾರಿಗಳ ಭಾರಿ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಅವಧಿ ಮೀರಿದ ಮಾತ್ರೆಗಳನ್ನು ಪಡೆದ ರೋಗಿ ನಟರಾಜ್ರವರ ಸಂಬಂಧಿಕರು ವೈದ್ಯರ ಗಮನಕ್ಕೆ ತಂದ ನಂತರ ಮೆಡಿಕಲ್ ಸ್ಟೋರ್ನಲ್ಲಿದ್ದ ಮಾತ್ರೆಗಳನ್ನು ಬದಲಾಯಿಸಿದ್ದಾರೆಂದು ರೋಗಿ ಸಂಬಂಧಿಕರು ತಿಳಿಸಿದ್ದಾರೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ತಂಬಾಕು ಸೇವನೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಜನ ಮರಣ ಹೊಂದುತ್ತಿದ್ದಾರೆ. ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಆ ಮೂಲಕ ತಂಬಾಕು ಸೇವನೆಗೆ ಕಡಿವಾಣ ಹಾಕಬೇಕೆಂದು ನ್ಯಾಯಮೂರ್ತಿ ಪಿಎಂ ಸಚಿನ್ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರ ಆಚಾರ್ಯ ಕಾಲೇಜ್ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ವಕೀಲರ ಸಂಘ, ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ತಂಬಾಕು ಸೇವನೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಸಚಿನ್ ಭಾಗವಹಿಸಿ ಮಾತನಾಡಿ, ಪ್ರತಿ ಮೇ 31ರಂದು ವಿಶ್ವ ತಂಬಾಕು ದಿನಾಚರಣೆ ಆಚರಣೆ ಮಾಡುತ್ತೇವೆ. ಕಾರ್ಯಕ್ರಮದ ಉದ್ದೇಶ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸುವುದು ಆಗಿದೆ. ತಂಬಾಕು ಮಾರಾಟ ಮತ್ತು ಸೇವನೆ ಅಕ್ಷಮ್ಯ ಅಪರಾಧ. ಈಗಾಗಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ನಿಷೇಧ ಮಾಡಿದ್ದು, ಮಾರಾಟ ಮಾಡುವ ವ್ಯಕ್ತಿಗೆ 2,000 ದಂಡ, 2 ವರ್ಷ ಜೈಲು ಶಿಕ್ಷೆಗೆ ಗುರಿ ಮಾಡಲಾಗುವುದೆಂದು ತಿಳಿಸಿದರು. ತಂಬಾಕು ಅನ್ನೋದು ತುಂಬ ಒಂದು ಡೆಡ್ಲಿ ಪ್ರಾಡಕ್ಟ್. ಅದು ಆ ತಂಬಾಕು ಪ್ರಾಡಕ್ಟ್ಸಿಗೆ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ.
ಪ್ರತಿ ವರ್ಷ ಲಕ್ಷಾಂತರ ಜನರು ಜೀವ ಕಳ್ಕೊಳ್ತಾರೆ ಸ್ಮೋಕಿಂಗಿಂದಾಗಿ, ಇತರೆ ತಂಬಾಕು ಪ್ರಾಡಕ್ಟ್ಸ್ನ ತಿನ್ನೋದ್ರಿಂದಾಗಲಿ ಲಕ್ಷಾಂತರ ಜನರು ಜೀವ ಕಳ್ಕೊಳ್ತಾರೆ. ಆದ್ದರಿಂದಾಗಿ ಆ ಒಂದು ತಂಬಾಕು ಉತ್ಪನ್ನಗಳಿಂದ ದೂರ ಇರಬೇಕು ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಮೇ 31ನೇ ತಾರೀಕು ಈ ದಿನಾಚರಣೆನ ಆಚರಿಸ್ತೀವಿ. ಆರೋಗ್ಯ ಇಲಾಖೆ ವೈದ್ಯೆ ಲಾವಣ್ಯ ಮಾತನಾಡಿ, ತಂಬಾಕು ಸೇವನೆಯಿಂದ ಕ್ಷಯ, ಬಾಯಿ ಹುಣ್ಣು, ಕ್ಯಾನ್ಸರ್ ರೋಗ ಬರುತ್ತೆ. ಒಂದು ಸಿಗರೆಟ್ ಸೇವನೆಯಿಂದ ಮನುಷ್ಯನ 7 ಗಂಟೆ ಆಯಸ್ಸು ಕಡಿಮೆ ಆಗುತ್ತೆ. ಶಾಲಾ ಕಾಲೇಜ್ ಹತ್ತಿರ ತಂಬಾಕು ಮಾರಾಟ ಮಾಡದಂತೆ ನಿಷೇಧ ಮಾಡಿದ್ದಾರೆ. ಮಕ್ಕಳ ಹತ್ತಿರ ಸಿಗರೆಟ್, ಬೀಡಿ ಮಾರಾಟ ಮಾಡಿಸಬಾರದೆಂದು ತಿಳಿಸಿದರು. ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಅಥೆರೋಸ್ಕ್ಲೆರೋಸಿಸ್ ಅಂದರೆ ಒಂದು ಭಾಗದಲ್ಲಿ ಕೊಬ್ಬಿನಂಶ ಕೂತು ತಡೆ ಮಾಡೋದು ರಕ್ತ ಚಲನೆಗೆ, ಆಯಿತಾ. ಸೊ ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಸ್ಮೋಕಿಂಗ್ ಎಲ್ಲ ರೀತಿಯೂ ತೊಂದರೆ ಕೊಡುತ್ತೆ. ಲಂಗ್ ಕ್ಯಾನ್ಸರ್ ಆಗ್ಬೋದು, ಅಥೆರೋಸ್ಕ್ಲೆರೋಸಿಸ್ ಆಗ್ಬೋದು, ಲಂಗ್ ಡಿಸೀಸಸ್ ಆಗ್ಬೋದು, ಆಯಿತಾ, ಓರಲ್ ಕ್ಯಾನ್ಸರ್ ಆಗ್ಬೋದು. ಸೊ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ಹಿರಿಯ ವಕೀಲ ಕೆ ಲಕ್ಷ್ಮೀನಾರಾಯಣ್, ವಿ ಗೋಪಾಲ್, ಜಗದೀಶ್ ಆಚಾರ್ಯ, ಕಾಲೇಜ್ ಪ್ರಿನ್ಸಿಪಾಲ್ ರಂಗಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. 2024-25ನೇ ಸಾಲಿನ ಶೈಕ್ಷಣಿಕ ಬಲವರ್ಧನ ವರ್ಷ ಎಂದು ಇಲಾಖೆ ಘೋಷಣೆ ಮಾಡಿದ್ದು, ಅದರಂತೆ ಮಕ್ಕಳ ಶೈಕ್ಷಣಿಕವಾಗಿ ಬಲಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡಲು ಅಗತ್ಯ ಕ್ರಮಗಳ ಬಗ್ಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎಸ್. ಚಂದ್ರಕಲಾ ಹೇಳಿದರು. ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಮಾಲೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಹೂಗುಚ್ಛ ನೀಡಿ ಶಾಲಾ ಮಕ್ಕಳನ್ನು ಸ್ವಾಗತಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಲಾ ಮಾತನಾಡಿ, ಮಕ್ಕಳ ದಾಖಲಾತಿ ಆಂದೋಲನ, ವಿಶ್ವ ಪರಿಸರ ದಿನ, ಶಾಲಾ ವೇಳಾಪಟ್ಟಿ, ಶಾಲಾ ಪಂಚಾಂಗ, ಶಿಕ್ಷಕರ ವೇಳಾಪಟ್ಟಿ, ಶಾಲಾ ಅಭಿವೃದ್ಧಿ ಯೋಜನೆ, ಶಾಲಾ ಶೈಕ್ಷಣಿಕ ಯೋಜನೆ, ಎಸ್ಡಿಎಂಸಿ ಸಭೆ, ಶಿಕ್ಷಕರ ಸಭೆ, ಶಾಲಾ ಆವರಣ ಸ್ವಚ್ಛತೆ, ತರಗತಿ ಕೋಣೆ ಸ್ವಚ್ಛತೆ, ಅಡುಗೆ ಕೋಣೆ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ ಮೊದಲಾದ ಸ್ವಚ್ಛತಾ ಕಾರ್ಯಕ್ರಮಗಳ ಬಗ್ಗೆ ಅಗತ್ಯ ಮಾರ್ಗದರ್ಶನ ನೀಡಲಾಗಿದೆ. ಮಿಂಚಿನ ಸಂಚಾರದ ಮುಖಾಂತರ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಸಬಲೀಕರಣಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಲು ಸೂಚಿಸಿದೆ. ಅಕ್ಷರ ದಾಸೋಹ ವ್ಯವಸ್ಥಿತವಾಗಿ ನಡೆಯುವಂತೆ ಕ್ರಮವಹಿಸಿ ಇಲಾಖೆಯಿಂದ ಬರುವ ಸುತ್ತೋಲೆಗಳನ್ನು ಅನುಸರಿಸಿ ಒಟ್ಟಾರೆ 2024-25ನೇ ಶೈಕ್ಷಣಿಕ ವರ್ಷ ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಶುಭ ಹಾರೈಸಿದರು. 25ನೇ ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತೇಳಿ ಇಲಾಖೆಯಿಂದ ಇಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. 24-25ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಶಿಕ್ಷಕರು ಶಾಲಾ ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಸ್ವಚ್ಛವಾಗಿ ಮಾಡಿಸ್ಕೊಂಡು 29ನೇ ತಾರೀಕಿಂದ ಶಾಲೆಗಳಿಗೆ ಶಿಕ್ಷಕರು ಹಾಜರಾಗ್ತಾ ಇದ್ದಾರೆ. 31/5/2024ರಂದು ಶಾಲಾ ಪ್ರಾರಂಭೋತ್ಸವವನ್ನು ವಿದ್ಯಾರ್ಥಿಗಳಿಗೆ ಹೂಗುಚ್ಛವನ್ನು ನೀಡೋದ್ರ ಮೂಲಕ, ಪುಸ್ತಕಗಳನ್ನ ನೀಡೋದ್ರ ಮೂಲಕ, ಶೈಕ್ಷಣಿಕ ಸವಲತ್ತುಗಳನ್ನ, ಯೂನಿಫಾರ್ಮು, ಪಠ್ಯಪುಸ್ತಕ ಏನು ಇಲಾಖೆಯಿಂದ ಕೊಟ್ಟಿದ್ದಾರೆ ಇವನ್ನೆಲ್ಲ ಕೊಟ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆಯ ಮೋಹನ್, ಶಾಲಾ ಶಿಕ್ಷಣ ಇಲಾಖೆ ಸಿಆರ್ಪಿ ನಾಗರಾಜ್, ಮುಖ್ಯ ಶಿಕ್ಷಕರಾದ ಮಂಜುಳಾ, ಶಿಕ್ಷಕರಾದ ಕಲ್ಲಹಳ್ಳಿ, ನಾರಾಯಣಪ್ಪ, ಪ್ರಾಣೇಶ್ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಟ್ರಸ್ಟ್, ವೀರಪಲ್ಲಿ, ಕೋಟಗಲ್ ಅಂಚೆ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಂಡಲ ಪೂಜಾ ಮತ್ತು 5ನೇ ವಾರ್ಷಿಕೋತ್ಸವ ಹಾಗೂ ಅಖಂಡ ರಾಮ ಭಜನೆ ದಿನಾಂಕ 2/6/2024 ಭಾನುವಾರ ಬೆಳಗ್ಗೆ 10ರಿಂದ ದಿನಾಂಕ 3/6/2024 ಸೋಮವಾರ ಬೆಳಗ್ಗೆ 10ರವರೆಗೆ. ಇಂತಿ ಆಡಳಿತ ಮಂಡಳಿ ಮತ್ತು ಭಕ್ತ ಬಾಂಧವರು ಹಾಗೂ ವೀರಪಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ವರಿಗೂ ಆದರದ ಸುಸ್ವಾಗತ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ.
ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, ಜೆಡಬ್ಲ್ಯೂಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ, ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇತ್ತೀಚೆಗೆ ತಾನೇ ಬರೋಬ್ಬರಿ 16 ದ್ವಿಚಕ್ರ ವಾಹನಗಳ ಕಳುವು ಮಾಡಿ ತಲೆಮರೆಸಿಕೊಂಡಿದ್ದ ಖತರ್ನಾಕ್ ಕಳ್ಳನ ಹೆಡೆಮುರಿ ಕಟ್ಟಿ ಕಂಬಿ ಎಣಿಸುವಂತೆ ಮಾಡಿದ್ದ ಪೊಲೀಸರಿಗೆ ಈಗ ಮತ್ತೊಂದು ತಲೆನೋವು ಎದುರಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ದ್ವಿಚಕ್ರ ವಾಹನ ಕಳ್ಳತನವಾಯಿತು. ಈಗ ಟೆಂಪೋ ಟ್ರಾವೆಲ್ಗಳನ್ನ ಕಳುವು ಮಾಡುವ ಖತರ್ನಾಕ್ಗಳು ಹುಟ್ಟಿಕೊಂಡಿದ್ದು ಇನೋವಾದಲ್ಲಿ ಬಂದು ಟಿಟಿ ವಾಹನವನ್ನ ಕದ್ದೊಯ್ದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ದ್ವಿಚಕ್ರ ವಾಹನಗಳ ಕಳುವು ಪ್ರಕರಣ ಕೇಳಿದ್ದೀರಿ. ಕಳ್ಳತನ ಮಾಡಿದ ಖದೀಮರನ್ನ ನೋಡಿದ್ದೀರಿ. ಅಂತಹವರನ್ನ ಆಗಾಗ ನಮ್ಮ ಪೊಲೀಸರೇ ಎಡೆಮುರಿ ಕಟ್ಟಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಆದರೆ ಈಗ ಅದೇ ಪೊಲೀಸರಿಗೆ ಮತ್ತೊಂದು ತಲೆನೋವು ಎದುರಾಗಿದೆ. ಈಗ ಟೆಂಪೋ ಟ್ರಾವೆಲ್ಸ್ ಕಳ್ಳರನ್ನ ಹಿಡಿದು ಬುದ್ಧಿ ಕಲಿಸೋ ಸವಾಲು ಎದುರಾಗಿದೆ. ಮೊನ್ನೆ ಮಧ್ಯರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಟಿಪಿಎಸ್ ಸಾಮರ್ಥ್ಯ ಸೌಧದ ಆವರಣದಲ್ಲಿ ನಿಲ್ಲಿಸಿದ್ದ ಮಂಜುನಾಥ್ ಎನ್ನುವವರಿಗೆ ಸೇರಿದ ಟಿಟಿ ವಾಹನ ಕಳುವಾಗಿದೆ. ಅಂದು ರಾತ್ರಿ 2:30 ವೇಳೆ ಇನೋವಾ ಕಾರಿನಲ್ಲಿ ಬಂದ ಕಳ್ಳರು ಟೆಂಪೋ ಟ್ರಾವೆಲ್ಸ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ಇನೋವಾ ಕಾರೊಂದು ಒಳಗೆ ಬಂದು ಟಿಟಿಯನ್ನ ಹಿಂಬಾಲಿಸಿಕೊಂಡು ಹೋಗಿರುವುದು ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಬಸ್ ನಿಲ್ದಾಣದ ಎದುರಿನಿಂದ ಬಾಗೇಪಲ್ಲಿ ಕಡೆ ಹೋಗಿದ್ದು ಪತ್ತೆಯಾಗಿದ್ದು, ಆದರೆ ಆ ಖದೀಮರು ಯಾರು, ಅದೇ ಟ್ರಾವೆಲ್ಸ್ ಅನ್ನ ಹೇಗೆ ಕದ್ರು ಎನ್ನುವುದನ್ನ ಪೊಲೀಸರು ಬಂಧಿಸಿದ ಮೇಲಷ್ಟೇ ತಿಳಿಯುತ್ತದೆ. ಇನ್ನು ಈ ಪ್ರಕರಣ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಪೊಲೀಸರ ಜೊತೆಗೆ ಟಿಟಿ ಮಾಲೀಕ ಕೂಡ ಹುಡುಕಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ಆಗಿದೆ. 29ನೇ ತಾರೀಕು ಅರ್ಲಿ ಮಾರ್ನಿಂಗ್ 3:15ಗೆ ಕಳ್ತನ ಆಗಿದೆ ಸರ್. ಇನೋವಾ ಕಾರಲ್ಲಿ ಬಂದಿದ್ದಾರೆ. ಇನೋವಾ ಕಾರಲ್ಲಿ ಬಂದು 1 ಅವರ್ ಮುಂಚೆನೇ ಬಂದು ಆ ಗಾಡಿ ಎಲ್ಲ ಕೀ ಎಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ 3:15ಗೆ ತೊಗೊಂಡೋಗಿದೆ ಸರ್. ಅರ್ಲಿ ಮಾರ್ನಿಂಗ್ ಓನರ್ ಮಂಜು ಅಂತಂದ್ಬಿಟ್ಟು, ಮಂಜು ಬಂಗಾರಿ ಅಂತಂದ್ಬಿಟ್ಟು ಓನರ್, ಇದೇ ಚಿಕ್ಕಬಳ್ಳಾಪುರನ. ಬಟ್ ಅವರು ಬೇರೆ ಒಂದು ಇಟಿಯೋಸ್ಕರ ಇನ್ಸಿಡೆಂಟ್ ಆಗಿತ್ತು, ಆ ಒಂದು ಸೆಟಲ್ಮೆಂಟ್ಗೋಸ್ಕರ ಅವ್ರು ಹಾಸನಕ್ಕೆ ಹೋಗಿದ್ರು. ಅದರಿಂದ ಅವ್ರು ಕಲ್ಲಿ ದಿಸ್ಬಿಟ್ಟು ಹೋಗಿದ್ರು. ಆಯಿತಾ, ಅವರು ಹೋಗಿರೋದು ನೋಡಿಕೊಂಡು ಈ ಥರ ಕಳ್ತನ ಇಲ್ಲ ಸರ್. ಈ ಮುಂದೆ ಸ್ಟ್ಯಾಂಡ್ ಇರೋದು ನಮ್ಮದು. ಬಟ್ ಅವರು ಬೇರೆ ಒಂದು ವರ್ಕ್ ಮೇಲೆ ಹೋಗೋದಕ್ಕೋಸ್ಕರ ಇಲ್ಲಿ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಅಷ್ಟೇ. ಟಿಟಿ ವಾಹನ ಕಳ್ಳತನವಾಗಿರುವ ಮಾಹಿತಿ ಎಲ್ಲೆಡೆ ಹರಡಿದ್ದು, ಟಿಟಿ ಮಾಲೀಕರು ಭಯಭೀತರಾಗಿದ್ದಾರೆ. ತಾವು ಬಾಡಿಗೆಗೆ ಓಡಿಸಿಕೊಂಡು ಜೀವನ ಮಾಡಿಕೊಳ್ಳುತ್ತಿದ್ದು, ನಮ್ಮ ವಾಹನಗಳೇನಾದರೂ ಕಳುವಾದ್ರೆ ಏನಪ್ಪಾ ಗತಿ ಎಂದು ಚಿಂತಿಸುತ್ತಿದ್ದಾರೆ. ಟಿಟಿ ಕಳ್ಳನನ್ನ ಬೇಗ ಬಂಧಿಸಿ ಮಾಲೀಕನಿಗೆ ನ್ಯಾಯ ದೊರಕಿಸಿ ಕೊಡುವರೆ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವ ಪಕ್ಷ. ಹಾಗಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ಕರ್ನಾಟಕ ಶೋಷಿತ ಸಮುದಾಯಗಳು ಹಾಗೂ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಬಲ ಸೂಚಿಸಲು ತೀರ್ಮಾನಿಸಿದೆ ಎಂದು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಕೆಎಂ ರಾಮಚಂದ್ರಪ್ಪ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಶೋಷಿತ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಶಿಕ್ಷಕರ ಸಮಸ್ಯೆ ಬಗ್ಗೆ ಅರಿವಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹಾಗಾಗಿ ಪಕ್ಷದ ಅಭ್ಯರ್ಥಿ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ಳುವ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಒಕ್ಕೂಟದಿಂದ ಶ್ರೀನಿವಾಸ್ ರವರಿಗೆ ಬೆಂಬಲ ಸೂಚಿಸಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಡಿಟಿ ಶ್ರೀನಿವಾಸ್ ಅವರು ಸಮಾಜದ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ತೊಡಗಿಸ್ಕೊಂಡು ಮತ್ತು ಅವ್ರದ್ದೇ ಆದಂತಹ ವಿದ್ಯಾಸಂಸ್ಥೆಗಳನ್ನು ನಡೆಸ್ಕೊಂಡು ಆ ವಿದ್ಯಾಸಂಸ್ಥೆಗಳಿರ್ತಕ್ಕಂತಹ ಸಮಸ್ಯೆಗಳ ಅರಿವು ಅವ್ರಿಗಿರೋದ್ರಿಂದ ಅವರು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾರೆ ಅಂತನ್ನೋ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಈ ಶೋಷಿತ ಸಮುದಾಯಗಳ ಒಂದು ಮಹಾ ಒಕ್ಕೂಟದಿಂದ ನಾವು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಈ ವರ್ಷ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲಿ ಮಳೆ ಉತ್ತಮವಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಸುಗಮ ಕೃಷಿ ಚಟುವಟಿಕೆಗೆ ಪೂರಕ ವಾತಾವರಣವನ್ನ ನಿರ್ಮಿಸಲು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಸಮಯಕ್ಕೆ ರೈತರಿಗೆ ತಲುಪಬೇಕು. ಆಂಧ್ರಪ್ರದೇಶದಿಂದ ಬರುವ ಕಳಪೆ ಮತ್ತು ಕಡಿಮೆ ಗುಣಮಟ್ಟದ ಬಿತ್ತನೆ ಬೀಜಗಳು ಮಾರುಕಟ್ಟೆಯಲ್ಲಿ ಮಾರದಂತೆ ಮಾರಾಟಗಾರರಿಗೆ ತಹಸೀಲ್ದಾರ್ ಮಹೇಶ್ ಪತ್ರಿ ಎಚ್ಚರಿಕೆ ನೀಡಿದರು. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಏನಿದೆಯಲ್ಲ ಹೆಚ್ಚೆಚ್ಚಿಗೆ ಪ್ರಚಾರ ಮಾಡಿ ನಮ್ಗೆ ಅಟ್ಲೀಸ್ಟ್ ಒಂದು 5% ರೈತರು ಇದನ್ನ ಉಪಯೋಗಿಸದೇ ಆದರೆ ನಮಗೆ DAP ಮತ್ತು ಯೂರಿಯಾ ಮೇಲೆ ಬೇಡಿಕೆ ನಮಗೆ ತುಂಬ ಕಡಿಮೆ ಆಗ್ತದೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ನೇತೃತ್ವದಲ್ಲಿ ರಸಗೊಬ್ಬರ ಮಾರಾಟಗಾರರ ಸಭೆ ನಡೆಯಿತು. ಈ ವೇಳೆ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ತಾಲೂಕಿನಲ್ಲಿ ಕಳೆದ ವರ್ಷ ಬರಗಾಲವಿದ್ದ ಕಾರಣ ಸರಿಯಾದ ರೀತಿಯಲ್ಲಿ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ವರ್ಷ ಮುಂಗಾರು ಹಂಗಾಮಿನ ಪ್ರಾರಂಭದಲ್ಲಿ ಮಳೆ ಉತ್ತಮವಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಆಂಧ್ರಪ್ರದೇಶದಿಂದ ಬರುವ ಕಳಪೆ ಮತ್ತು ಕಡಿಮೆ ಗುಣಮಟ್ಟದ ಬಿತ್ತನೆ ಬೀಜಗಳು ಮಾರುಕಟ್ಟೆಯಲ್ಲಿ ಮಾರದಂತೆ ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿದ ಅವರು, ನಾವು ಕೂಡ ರೈತನ ಮಕ್ಕಳೇ, ರೈತರಿಗೆ ನಷ್ಟವಾಗದಂತೆ ಉತ್ತಮ ರೀತಿಯಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳು, ಔಷಧಿಗಳ ಬಗ್ಗೆ ಸಲಹೆಗಳನ್ನು ನೀಡೋದ್ರ ಮೂಲಕ ಸಹಕಾರ ನೀಡಬೇಕು ಅಂತ ಗೊಬ್ಬರದ ಅಂಗಡಿ ಮಾಲೀಕರಿಗೆ ತಿಳಿಸಿದ್ರು. ಒಂದು ಸೀಡ್ಸ್ ಸಂಬಂಧಪಟ್ಟಂಗೆ ತಾವು ಕೆಲವೊಂದಷ್ಟು ಜನ, ಎಲ್ಲರೂ ಅಲ್ಲ, ಕೆಲವೊಂದು 5% ಜನ ಲೋ ಕ್ವಾಲಿಟಿ ಸೀಡ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ. ಎಸ್ಪೆಷಲಿ ಆಂಧ್ರ ಪ್ರದೇಶ ಹಿಂದೂಪುರ ಕಡೆಯಿಂದ ಲೋ ಕ್ವಾಲಿಟಿ ಸೀಡ್ಸನ್ನು ತೊಗೊಂಡು ಬರ್ತಾ ಇದ್ರಿ. ಅದು ಬಂದಾಗಬೇಕು. ಒಂದು ವೇಳೆ ತಾವೇನಾದರೂ ಅಗೇನ್ ಇಷ್ಟು ಹೇಳಿದ ಮೇಲೂ ತಾವೇನಾದರೂ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು, ಸೇಲ್ ಮಾಡೋದು ಗೊತ್ತಾತಂದರೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ತುಂಬ ಸ್ಟ್ರಾಂಗ್ ಇದೆ. ಅದರ ಮೇಲೆ ತಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ. ಸಭೆಯಲ್ಲಿ ಕೃಷಿ ಸಹಾಯಕ ನಿರ್ದೇಶಕ SM ಮೋಹನ್, ರಸಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ನಂಜಾರೆಡ್ಡಿ, KN ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಬೇಸಿಗೆ ರಜೆ ಮುಗಿಯಿತು. ರಜಾ ಮಜವನ್ನ ಕಳೆದ ಸರ್ಕಾರಿ ಶಾಲೆ ಮಕ್ಕಳು ಇಂದಿನಿಂದ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಮೇ 29ಕ್ಕೆ ಶಾಲೆಗಳ ಪ್ರಾರಂಭ ಆದರೂ ಸ್ವಚ್ಛತೆ ಸಮಿತಿಗಳ ರಚನೆಗೆಂದು 2 ದಿನ ಕಳೆದ ಶಾಲಾ ಸಿಬ್ಬಂದಿ ಇಂದಿನಿಂದ ಅಧಿಕೃತವಾಗಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡು ಅವರಿಗೆ ಸರ್ಕಾರ ನೀಡಿರುವ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ವಿತರಣೆಯಲ್ಲಿ ಶಾಲಾ ಸಿಬ್ಬಂದಿ ತೊಡಗಿದ್ದಾರೆ. ಸರ್ಕಾರಿ ಶಾಲೆಗಳ ಉಳಿಸಿ ಬೆಳೆಸಬೇಕು. ಬಡವರ ಮಧ್ಯಮ ಕುಟುಂಬದ ಮಕ್ಕಳಿಗೂ ಅತ್ಯುತ್ತಮ ಶಿಕ್ಷಣ ಸಿಗಬೇಕೆಂದು ಒತ್ತಾಸೆ ಇಟ್ಟುಕೊಂಡಿರುವ ಚಿಕ್ಕಬಳ್ಳಾಪುರ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಶುಕ್ರವಾರ ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಬಿದ್ದೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮಕ್ಕಳನ್ನ ವಿಶೇಷವಾಗಿ ಸ್ವಾಗತಿಸಿ ಅವರಿಗೆ ಕಲಿಕಾ ಸಾಮಗ್ರಿ ವಿತರಿಸಿ ಸಿಹಿ ಹಂಚಿ ಸಂಭ್ರಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನೂತನ ಕಟ್ಟಡದಲ್ಲಿ ಇಂದೇ ಪ್ರಾರಂಭವಾದ ಸ್ವಾಗತ ಸಮಾರಂಭಕ್ಕೂ ಮುನ್ನ ಸಮಾನ ಮನಸ್ಕರ ಪದಾಧಿಕಾರಿಗಳು DDPI ಬೈಲಾಂಜನಪ್ಪ, ನಗರಸಭಾ ಪೌರಾಯುಕ್ತ ಮಂಜುನಾಥ್ ಸಮ್ಮುಖದಲ್ಲಿ ಗಿಡ ನೆಟ್ಟು ಮಕ್ಕಳಿಗೆ ಸಿಹಿ ಹಂಚಿ ತರಗತಿ ಕೊಠಡಿಗೆ ಮಕ್ಕಳನ್ನ ಬರಮಾಡಿಕೊಂಡರು.
ನಗರಸಭಾ ಪೌರಾಯುಕ್ತ ಮಂಜುನಾಥ್ ಮಾತನಾಡಿ, ಗಂಗನಮಿದ್ದೆ ಸರ್ಕಾರಿ ಶಾಲೆ ಕಟ್ಟಡವನ್ನ ಕೇವಲ 6 ತಿಂಗಳಲ್ಲಿ ಪೂರ್ಣಗೊಳಿಸಿಕೊಟ್ಟ ಗುತ್ತಿಗೆದಾರ ಅದಕ್ಕೆ ಸಹಕಾರ ನೀಡಿದ ಇಲಾಖೆ ಸಿಬ್ಬಂದಿ ಶ್ರಮ ವಹಿಸಿದ್ದಾರೆ. ನಗರಸಭೆಯಿಂದ ಶಾಲೆಗೆ ನೀರಿನ ವ್ಯವಸ್ಥೆ, ಶೌಚಾಲಯಕ್ಕೆ ಬೇಕಾದ ಸೌಲಭ್ಯ ಮಾಡಿಕೊಟ್ಟಿದ್ದೇವೆ. ಶಾಲೆ ಪ್ರಾರಂಭೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮೊದಲ ದಿನವೇ ಮಕ್ಕಳನ್ನ ಸಂಭ್ರಮದಿಂದ ಬರಮಾಡಿಕೊಂಡು ಉತ್ತಮ ಕೆಲಸ ಮಾಡಿದ್ದಾರೆ ಎಂದರು. ಆವಾಗ ನಾವು 2-3 ಸಲ ಬಂದ್ವಿ, ರೆಡಿ ಆಗ್ತಿದೆ ಅಂತ ನಾವು ಹಂಗೆ ಹೋಗ್ತಾ ಇದ್ವಿ. ಬಟ್ ಒಂದಿನ CO ಸರ್ ನೋಡೋಣ ಅಂತ ಬಂದ್ವಿ. ಬಟ್ ಇನ್ನೂ ಏನೂ ಕಾಣಿಸ್ತಾ ಇರಲಿಲ್ಲ ರೆಡಿ ಆಗಿರೋದು. ಆಮೇಲೆ ಅವತ್ತಿನಿಂದ 2 ದಿನದಲ್ಲಿ ಇದು ರೆಡಿ ಆಯಿತು. ವಿತಿನ್ 2 days ರೆಡಿ ಆಯಿತು ಸರ್. ಆಲ್ಮೋಸ್ಟ್ 20 ಏನೂ ಆಗಿರಲಿಲ್ಲ, ಇದೆಲ್ಲ ರೆಡಿ ಆಗಿದ್ದೆಲ್ಲ ವಿತಿನ್ 2 days ಎಲ್ಲ ರೆಡಿ ಆಯಿತು. ಹಂಗಾಗಿ ನಮಗೂ ಪ್ರೆಷರ್ ಇತ್ತು. ಹಂಗಾಗಿ ನಾವು ಇವ್ರಿಗೆಲ್ಲ ಪ್ರೆಷರ್ ಹಾಕಿ, ಕಾಂಟ್ರಾಕ್ಟ್ರಿಗೆ ಪ್ರೆಷರ್ ಹಾಕಿ, ನಮ್ಮ ಸಂತೋಷವಾಗಿ ಪ್ರೆಷರ್ ಹಾಕಿ ತುಂಬ ಬೇಗ ಮಾಡಿಕೊಟ್ರು. ಆಮೇಲೆ ನಾನು ಈ ಎಲೆಕ್ಷನಲ್ಲಿ ಆಗೋಯ್ತೆ ಸಿಟಿಗೆ, ನಾನು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ನೂ ನೋಡಿದ್ದೀನಿ. ಇದೇ ವೇಳೆ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಮತ್ತು ಸಮವಸ್ತ್ರ ವಿತರಿಸಲಾಯಿತು. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿ ಹೆನ್ರಿ ಪ್ರಸನ್ನ ಹೊಸ ಶಾಲೆಗೆ ಹೊಸ ಕಪಾಟು ಕೊಡಿಸುವುದಾಗಿ ಘೋಷಿಸಿದರು. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪದಾಧಿಕಾರಿ, ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಪರಿಸರ ಪ್ರೇಮಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಗುಂಪು ಮರದ ಆನಂದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿ ಹಿಮವರ್ಧನ್ ನಾಯ್ಡು ನಿವೃತ್ತಿ ಹೊಂದಿದ್ದು, ಚಿಕ್ಕಬಳ್ಳಾಪುರ ಘಟಕದಲ್ಲಿ ವಿಜೃಂಭಣೆಯ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಂಡಿದ್ದರು. ಆದರೆ ಕಚೇರಿ ವೇಳೆಯಲ್ಲಿ ಅದು ನೀತಿ ಸಂಹಿತೆ ಇರುವ ಸಂದರ್ಭದಲ್ಲಿ ಅದ್ದೂರಿಯಾಗಿ ಆಯೋಜಿಸಿದ್ದ ಒಬ್ಬ ಅಧಿಕಾರಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ CEO ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಪಾಲ್ಗೊಂಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೆಎಸ್ಆರ್ಟಿಸಿ ಜಿಲ್ಲಾ ವಿಭಾಗೀಯ ಅಧಿಕಾರಿ ಹಿಮವರ್ಧನ್ ನಾಯ್ಡು ನಿವೃತ್ತಿ ದಿನ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕೆಎಸ್ಆರ್ಟಿಸಿ ಘಟಕದಲ್ಲಿ ಬೃಹತ್ ಗಾತ್ರದಲ್ಲಿ ಶಾಮಿಯಾನ ಹಾಕಿಸಿ ಸಾರ್ವಜನಿಕರ ಕಚೇರಿ ವೇಳೆಯಲ್ಲೇ, ಅದು ನೀತಿ ಸಂಹಿತೆ ಜಾರಿಯಲ್ಲಿರುವ ವೇಳೆಯಲ್ಲೇ ನೂರಾರು ಅಧಿಕಾರಿ ಸಿಬ್ಬಂದಿಯನ್ನ ಒಂದೆಡೆ ಸೇರಿಸಿ ನಡೆಸಿದ ಅದ್ದೂರಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ, ಜಿಲ್ಲಾ ಪಂಚಾಯಿತಿ CEO ಪ್ರಕಾಶ್ ನಿಟ್ಟಾಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಭಾಗವಹಿಸಿ ಹಿಮವರ್ಧನ್ ನಾಯ್ಡುಗೆ ನಿವೃತ್ತ ಅವಧಿಯ ಶುಭ ಕೋರಿದ್ರು. ಅವರ ಅಧಿಕಾರ ಅವಧಿಯನ್ನ ಹೊಗಳಿದ್ರು. ಅವರ ಕಾರ್ಯವೈಖರಿ ವಿಮರ್ಶೆ ಮಾಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಈ ಕಾರ್ಯಕ್ರಮಕ್ಕೆ ಘಟಕದ ಸಿಬ್ಬಂದಿ, ಬಸ್ ನಿಲ್ದಾಣದ ಸಿಬ್ಬಂದಿ, ಡ್ರೈವರ್, ಕಂಡಕ್ಟರ್ಗಳ ಹತ್ತಿರ ಚಂದ ವಸೂಲಿ ಮಾಡಿದ್ರು ಅನ್ನುವ ಗುಸುಗುಸು ಕಾರ್ಯಕ್ರಮಕ್ಕೆ ಹಾಜರಾಗದೆ ಕರ್ತವ್ಯದಲ್ಲಿ ನಿರತರಾಗಿದ್ದ ನೌಕರರು ಗುಸುಗುಡುತ್ತಿದ್ದು ಸಾಮಾನ್ಯವಾಗುತ್ತಿದ್ದು. ಈ ಕಾರ್ಯಕ್ರಮಕ್ಕೆ ಘಟಕದ ಸಿಬ್ಬಂದಿ, ಬಸ್ ನಿಲ್ದಾಣದ ಸಿಬ್ಬಂದಿ, ಡ್ರೈವರ್, ಕಂಡಕ್ಟರ್ಗಳ ಹತ್ತಿರ ಚಂದ ವಸೂಲಿ ಮಾಡಿದ್ರು ಅನ್ನುವ ಗುಸುಗುಸು ಕಾರ್ಯಕ್ರಮಕ್ಕೆ ಹಾಜರಾಗದೆ ಕರ್ತವ್ಯದಲ್ಲಿ ನಿರತರಾಗಿದ್ದ ನೌಕರರು ಗುಸುಗುಡುತ್ತಿದ್ದು ಸಾಮಾನ್ಯವಾಗಿತ್ತು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಇದರ ಸೇವನೆಯಿಂದ ಕಾಯಿಲೆಗೆ ತುತ್ತಾಗಿ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿವೆ. ತಂಬಾಕು ಸೇವನೆ ಬಿಟ್ಟು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ HV ಶೈಲಜಾ ತಿಳಿಸಿದರು. ಆರೋಗ್ಯ ಇಲಾಖೆ ಕಾನೂನು ಸೇವಾ ಸಮಿತಿಯಿಂದ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಬಳಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಥಾ ಕಾರ್ಯಕ್ರಮಕ್ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ HV ಶೈಲಜಾ ಚಾಲನೆ ನೀಡಿ ಮಾತನಾಡಿ, ತಂಬಾಕು ನಿಷೇಧದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದ್ದು, ತಂಬಾಕು ಸೇವನೆಯಿಂದ ಹಲವು ಕಾಯಿಲೆಗಳು ಬಂದು ಕುಟುಂಬಗಳು ಆರ್ಥಿಕ ಪರಿಸ್ಥಿತಿಯಿಂದ ವಂಚಿತರಾಗಿರುತ್ತಾರೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಯಾವಾಗಲೂ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ವಿಶ್ವ ತಂಬಾಕು ರಹಿತ ದಿನಾಚರಣೆ ಈ ದಿನ ಯಾಕೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು. ನಾವು ತಗೊಳ್ಳೋ ಯಾವುದೇ ಒಂದು ಸಿಗರೇಟ್ ಆಗಲಿ, ಸ್ಮೋಕ್ ಆಗಲಿ, ಮದ್ಯಪಾನ ಆಗಲಿ ಎಲ್ಲ ಆರೋಗ್ಯಕ್ಕೆ ಹಾನಿಕರ. ಬಟ್ ಆದ್ರೂ ಕೂಡ ಎಷ್ಟೇ ಪ್ರಿವೆನ್ಷನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ
ನಾವು ಮತ್ತೆ ಅದನ್ನ ತಗೊಳ್ತಾನೆ ಇರ್ತೀವಿ. ನಾವು ಮೂವಿ ನೋಡ್ಬೇಕಾದ್ರೆ ನೋಡ್ಬೋದು, ಸೀರಿಯಲ್ ನೋಡ್ಬೇಕಾದ್ರೆ ನೋಡ್ಬೋದು, ಯಾರಾದ್ರೂ ಮದ್ಯಪಾನ ಸೇರ್ತಿದ್ರೆ ಅಥವಾ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೆ ಇಂಜುರಿಯಸ್ ಟು ಹೆಲ್ತ್ ಅಂತ ತೋರಿಸ್ತಾರೆ. ಆದ್ರೂ ನಾವು ಮಾಡ್ತೀವಿ. ಅದೆಲ್ಲ ಮಾಡಿದ್ರು ಕೂಡ ವರ್ಷದಲ್ಲಿ ಒಂದ್ಸತಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಮಾಡಿ ಆ ಮೂಲಕ ನಾವು ಪ್ರಿವೆಂಟ್ ಮಾಡೋಣ ಅಥವಾ ಈ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸೋದ್ರ ಮೂಲಕ ಅವುಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ತಡೆಗಟ್ಟೋಣ ಅನ್ನೋದ್ರ ಮೂಲಕ ಈ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೂ ಮೊದಲು ಆಶಾ ಕಾರ್ಯಕರ್ತೆಯರು ಹಾಗೂ ವಿಕ್ರಮ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಇಒ ಆನಂದ್, ತಾಲೂಕು ಆರೋಗ್ಯ ಅಧಿಕಾರಿ ರಾಮಚಂದ್ರ ರೆಡ್ಡಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಸಂತೋಷ್ ಕುಮಾರ್, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾ ಬಸವ ಮಂಜೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಇನ್ನೂ 2 ದಿನ ಮಾತ್ರ ಬಾಕಿ ಇದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದೆ. ಎನ್ಡಿಎ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಬಿಜಿಎಸ್ ಮಠಕ್ಕೆ ಭೇಟಿ ನೀಡಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದು 4ನೇ ಬಾರಿ ಗೆಲುವು ನನ್ನದೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಹಿರಂಗ ಪ್ರಚಾರ ಇಂದು ಅಂತ್ಯಗೊಳ್ಳಲಿದೆ. ಸೋಮವಾರ ನಡೆಯುವ ಚುನಾವಣೆಗೆ ಈಗಾಗಲೇ ಎನ್ಡಿಎ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮಧ್ಯೆ ನೇರ ಹಣಾಹಣಿ ನಡೆಯಲಿದೆ. ಕಣದಲ್ಲಿ 19 ಅಭ್ಯರ್ಥಿಗಳಿದ್ದು ಕೆಲವು ಸ್ವತಂತ್ರ ಅಭ್ಯರ್ಥಿಗಳು ಸಹ ಶಿಕ್ಷಕರ ಮಧ್ಯೆ ಒಡನಾಟ ಬೆಳೆಸಿಕೊಂಡು ಓಟು ಸೆಳೆಯುವ ತಂತ್ರ ರೂಪಿಸಿದ್ದಾರೆ. ಶುಕ್ರವಾರ ಚಿಕ್ಕಬಳ್ಳಾಪುರ ಬಿಜಿಎಸ್ ಮಠಕ್ಕೆ ಭೇಟಿ ನೀಡಿದ ಎನ್ಡಿಎ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಯಿಂದ ಆಶೀರ್ವಾದ ಪಡೆದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ 4ನೇ ಬಾರಿಗೂ ಗೆಲುವು ನನ್ನದೇ, 3 ಬಾರಿ ಅಂದ್ರೆ 18 ವರ್ಷದ ನನ್ನ ಎಂಎಲ್ಸಿ ಅವಧಿಯಲ್ಲಿ ಏನೇನು ಸಾಧನೆ ಮಾಡಿದ್ದೇನೆ ಅನ್ನೋ ವಿವರ 20 ಪುಟಗಳ ಪುಸ್ತಕದಲ್ಲಿ ಮುದ್ರಿಸಿ ಶಿಕ್ಷಕರಿಗೆ ಹಂಚಿದ್ದೇನೆ. ಅದನ್ನ ಕಾಂಗ್ರೆಸ್ನವರು ನೋಡಿರಬಹುದು, ಅದರಲ್ಲಿ ನಾನೇನು ಮಾಡಿಲ್ಲ ಅನ್ನೋ ಪ್ರಶ್ನೆ ಮಾಡಲಿ, ನೋಡೋಣ ಅಂದ್ರು. ನಾನು ಏನೇನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ 10 ಪೇಜು ಒಂದು ಪುಸ್ತಕವನ್ನು ತಯಾರು ಮಾಡಿದ್ದೇನೆ. ಆ ಪುಸ್ತಕವನ್ನು ಎಲ್ಲ ಶಿಕ್ಷಕ ಮತದಾರರಿಗೆ ಹಂಚಿದ್ದೇನೆ. ಬಹುಶಃ ಅದು ಕಾಂಗ್ರೆಸ್ ಅವರು ನೋಡಿರ್ತಾರೆ ಅಂದ್ಕೊಂಡಿದ್ದೇನೆ, ಬೇರೆ ಅಭ್ಯರ್ಥಿಗಳು ನೋಡಿರ್ತಾರೆ. ಏನು ನಾನು ಸಾಧನೆಗಳು ಮಾಡಿದ್ದೀನಿ ಆ ಒಂದು ಪುಸ್ತಕವನ್ನು ನೋಡಿ ಅದರಲ್ಲೇನಾದರೂ ತಪ್ಪು ಹೇಳಿದರೆ ಸುಳ್ಳು ಹೇಳಿದ್ರೆ ನಾನು ಕೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ವೇಳೆ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ಅಗಲಗುರ್ಗಿ ಚಂದ್ರಪ್ಪ, ಹಿರಿಯ ವಕೀಲ ಪಾಪಿರೆಡ್ಡಿ, ಬಿಜಿಎಸ್ ಸಿಇಒ ಶಿವರಾಮ್ ರೆಡ್ಡಿ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಂಬಾಕಿನಲ್ಲಿ ಒಳಗೊಂಡಿರುವ ನಿಕೋಟಿನ್ ಹೆಚ್ಚು ವ್ಯಸನಕಾರಿಯಾಗಿದೆ ಮತ್ತು ತಂಬಾಕು ಸೇವನೆಯು ಹೃದಯ, ರಕ್ತನಾಳದ ಮತ್ತು ಉಸಿರಾಟದ ಕಾಯಿಲೆಗಳಿಗೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಪ್ರತಿ ವರ್ಷ ತಂಬಾಕು ಸೇವನೆಯಿಂದ 8 ದಶಲಕ್ಷಕ್ಕೂ ಹೆಚ್ಚು ಜನರು ಸಾಯುತ್ತಾರೆಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ, ತಾಲೂಕು ಆರೋಗ್ಯ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಈ ವರ್ಷದ ಧ್ಯೇಯ ವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳ ರಕ್ಷಣೆಯಾಗಿದೆ. ಮಕ್ಕಳ ಮುಂದೆ ತಂಬಾಕು ಸೇವನೆ ಸಂಪೂರ್ಣ ನಿಲ್ಲಿಸಬೇಕಿದೆ. ತಂಬಾಕು ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿ ತಂಬಾಕು ಸೇವನೆ ಪ್ರಕರಣಗಳು ಕಂಡು ಬಂದಲ್ಲಿ ದಂಡ ಮತ್ತು ಶಿಕ್ಷೆಗೆ ಒಳಪಡಿಸಲಾಗುವುದೆಂದು ತಿಳಿಸಿದರು. ತೊಂದರೆ ಆಗೋದಿಲ್ಲ ಬೀಡಿ ಸಿಗರೇಟ್ನಿಂದ ಅಥವಾ ಈ ತಂಬಾಕಿನಿಂದ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕೂದಲಿನಿಂದ ಹಿಡಿದು ಉಗುರು ತನಕನೂ ಯಾವುದೇ ಆರ್ಗನ್ಗೆ ಅದು ಡ್ಯಾಮೇಜ್, ಎಲ್ಲ ಆರ್ಗನ್ಗಳಿಗೂ ಡ್ಯಾಮೇಜ್ ಮಾಡೋದು. ನಾಲಿಗೆಗೆ, ಕಣ್ಣಿಗೆ, ದೃಷ್ಟಿಗೆ, ಸ್ಕಿನ್ಗೆ, ಹಲ್ಲಿಗೆ ಎಲ್ಲವನ್ನೂ ಸಹಿತ ಅದು ತೊಂದರೆಗಳು ಉಳ್ಕೊಡುತ್ತೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಒಂದು ಬೀಡಿ ಅಥವಾ ಒಂದು ಸಿಗರೇಟ್ನಲ್ಲಿ ಹಾನಿಕಾರಕವಾಗಿರ್ತಕ್ಕಂಥ 4,000 ಕೆಮಿಕಲ್ಸ್ ಅನ್ನು ನಾವು ವಿಂಗಡಣೆ ಮಾಡಿದ್ದೀವಿ. 4,000 ಪಾಯ್ಸನಸ್ ಮೆಟೀರಿಯಲ್ಸ್ ಅನ್ನು ನಾವು ಒಂದು ಬೀಡಿ ಅಥವಾ ಒಂದು ಸಿಗರೇಟ್ನಲ್ಲಿ ನಾವು ಏರ್ಪಡಿಸ್ತೀವಿ.
ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಪ್ರೊಫೆಸರ್ ಅಫ್ಜಲ್ ಬಿಜ್ಲಿ, ಡಾಕ್ಟರ್ ಪ್ರೊಫೆಸರ್ ಮೊಹಮ್ಮದ್ ನಯಾಜ್ ಅಹಮದ್, ಡಾಕ್ಟರ್ ಪ್ರಭಾಕರ್, ಪ್ರೊಫೆಸರ್ ಕೃಷ್ಣಪ್ಪ ಕಾಂತರಾಜು, ಆದಿನಾರಾಯಣಪ್ಪ, ತಾಲೂಕು ಆರೋಗ್ಯ ನಿರೀಕ್ಷಕ ಎಚ್ಎನ್ ನರಸಿಂಹಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬಿ ಮಂಜುನಾಥಿ, ನ್ಯೂಸ್ ಟಿವಿ, ಗುಡಿಬಂಡೆ. ಜಿಲ್ಲೆಯ ಜೀವಮೂಲಗಳಾದ ಕೆರೆ, ಕುಂಟೆ, ಕಲ್ಯಾಣಿಗಳನ್ನ ರಕ್ಷಣೆ ಮಾಡುವ ಕಾರ್ಯದಲ್ಲಿ ಪ್ರತಿಯೊಬ್ಬರು ನಿಲ್ಲುವ ಕೆಲಸ ಆಗಬೇಕೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುನಿಲ್ ಎಸ್ ಹೊಸಮನಿ ಹೇಳಿದರು. ಕೋಲಾರ ನಗರದ ನಾಗರಕುಂಟೆಯ ಕಲ್ಯಾಣಿ ಸ್ವಚ್ಛತಾ ಅಭಿಯಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸಲಹೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಗೆ ಹಿರಿಯ ನ್ಯಾಯಾಧೀಶ ಸುನಿಲ್ ಎಸ್ ಹೊಸಮನಿ ಸ್ವಚ್ಛತೆಗೆ ಚಾಲನೆ ನೀಡಿ ಮಾತನಾಡಿ, ಪೂರ್ವಿಕರ ಸ್ವತ್ತುಗಳನ್ನು ರಕ್ಷಣೆ ಮಾಡಬೇಕು. ಅದು ನಿರ್ಲಕ್ಷ್ಯ ವಹಿಸುವ ಮನೋಭಾವವನ್ನು ತೋರುವುದನ್ನು ಬಿಟ್ಟು ಸಂರಕ್ಷಣೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಅವಿಭಜಿತ ಜಿಲ್ಲೆಯಲ್ಲಿ ಸುಮಾರು 4500 ಕೆರೆಗಳಿದ್ದು, ಇಂದು ಮನುಷ್ಯರ ಅತಿ ಆಸೆಯಿಂದ ಕೆರೆಗಳ ಒತ್ತುವರಿಯಾಗಿ ಕೆರೆಗಳು ನೀರಿಲ್ಲದೆ ಬರಿದಾಗುವ ದುಸ್ಥಿತಿಯಲ್ಲಿ ಕೆರೆಗಳು ಸೃಷ್ಟಿಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅನ್ನೋದು ಇದು ವಿಶ್ವದಾದ್ಯಂತ ಇರುವ ಒಂದೇ ಒಂದು ಘೋಷಣೆ ವಿಶ್ವಸಂಸ್ಥೆಯವರು ಮಾಡಬೇಕು. ಅಂದರೆ ಭೂಮಿನ ಅಥವಾ ಮಣ್ಣನ್ನು ಮನುಷ್ಯನ ಉಪಯೋಗಕ್ಕೆ ಮತ್ತು ಪರಿಸರ ಸಂರಕ್ಷಣೆಗೆ ಆಗುವಂಥ ರೀತಿಯಲ್ಲಿ ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ. ಈ ವೇಳೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ಡಾಕ್ಟರ್ ಕೆ ರಾಜು, ಆದರ್ಶ ಕಾಲೇಜ್ ಪ್ರಾಂಶುಪಾಲ ಬಿಎಚ್ ನವೀನ್ ಕುಮಾರ್, ಸ್ವಯಂ ಸೇವಾ ಸಂಸ್ಥೆಯ ಮಲ್ಲಮ್ಮ ಕೈವಾರ, ರಾಜ್ಯ ವಿಜ್ಞಾನ ಪರಿಷತ್ ಮಂಜುಳಾ ಭೀಮರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿ ತಾಲೂಕಿನ ಮೀಸಗಾನಹಳ್ಳಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಸುಗ್ಗಾಲಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಲ್ಎನ್ ನಾರಾಯಣಸ್ವಾಮಿ, ಪಿಳ್ಳಮುನಿ ಶಾಮಪ್ಪ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು, ಭಕ್ತಾದಿಗಳು ಭಾಗಿಯಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ದೇವರುಗಳನ್ನು ಪೂಜಿಸಿ ಹೋಮ, ದೇವಿ ಪ್ರತಿಷ್ಠಾಪನೆ ಹಾಗೂ ಮಹಿಳೆಯರಿಂದ ಕುಂಭ ಕಳಶಗಳನ್ನು ಹೊತ್ತು ಶಿಖರಕ್ಕೆ ಕುಂಭಾಭಿಷೇಕ ನೆರವೇರಿಸಲಾಯಿತು. ಭಕ್ತಾದಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ದೇವಾಲಯ ಸಮಿತಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡುತ್ತಿದ್ದು ಮುಂದೆಯೂ ಮಾಡಲಾಗುತ್ತದೆ. ದೇವತೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲೆಂದು ಪ್ರಾರ್ಥಿಸಲಾಗಿದೆ ಎಂದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿ ಕಡೆಯೂ ಕೂಡ, ಪ್ರತಿ ಗ್ರಾಮದಲ್ಲೂ ಕೂಡ ಜನರೇ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ನಮ್ಮ ಗ್ರಾಮದ ಏನಿವತ್ತು ಮೀಸಗಾನಹಳ್ಳಿ ಗ್ರಾಮದಲ್ಲಿ ಒಳಿತಿಗಾಗಿ ನಾವು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಾಗಿ ಸೇರಿ ಮತ್ತು ಕಾರಳ್ಳಿಯ ಇನ್ನು ಮಿಕ್ಕ ನಮ್ಮೆಲ್ಲ ಮುಖಂಡರುಗಳು ಕೂಡ ಇವತ್ತು ಒಗ್ಗಟ್ಟಾಗಿ ಈ ಗ್ರಾಮಕ್ಕೆ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಿದ್ದೇವೆ. ಈ ವೇಳೆ ಮುಖಂಡರಾದ ಎನ್ ಚಂದ್ರಶೇಖರ್, ಶಿವಶಂಕರ್, ನಾರಾಯಣಸ್ವಾಮಿ, ಬಂಡೆ ಮಾಲೀಕರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಹೈದರ್ ಸಾಬ್, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ್ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSC, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 0815629
5108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ಶಾಲಾ ಕಾಲೇಜುಗಳತ್ತ ಮಕ್ಕಳು ಮುಖ ಮಾಡಿದ್ದಾರೆ. ಆದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಕಲ್ಪಿಸಬೇಕೆಂದು ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮಕ್ಕಳು ಸರ್ಕಾರಿ ಶಾಲೆಯ ಸಾರ್ವಜನಿಕ ಬಸ್ಸುಗಳಲ್ಲಿಯೇ ತಮ್ಮ ಶಾಲೆಗಳಿಗೆ ಓಡಾಡಬೇಕಾಗುತ್ತೆ. ಆದರೆ ಕೆಲವು ಗ್ರಾಮಗಳಿಗೆ ಕೆಎಸ್ಆರ್ಟಿಸಿ ಬಸ್ಸುಗಳೇ ಇಲ್ಲ. ಅಂತಹವರಿಗೆ ಬೆಳಗ್ಗೆ ಸಂಜೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕು. ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಅಸ್ಥಿರತೆಯಲ್ಲಿರುವ ಶಾಲಾ ಕಟ್ಟಡಗಳನ್ನು ದುರಸ್ತಿಗೊಳಿಸಬೇಕು. ನಗರ ಪ್ರದೇಶಗಳಲ್ಲಿ ಫುಟ್ಪಾತ್ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕು. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಶೌಚಾಲಯ ಸ್ವಚ್ಛತೆಗೊಳಿಸಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಹಳ್ಳಿ ಮಕ್ಕಳ ಸಂಘದ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರ ನೇಮಕಾತಿ ಆದೇಶ ಪತ್ರ ನೀಡಿದರು. ಗೌರಿಬಿದನೂರು ತಾಲೂಕಿನ ಮೇಳ್ಳೆಯ ಗ್ರಾಮ ಪಂಚಾಯಿತಿಯ ವೇಳಪ್ಪಿ ಗ್ರಾಮದ ನಿವಾಸಿ ರಮೇಶ್ 43 ವರ್ಷ ಎಂಬಾತ ಗೌರಿಬಿದನೂರಿಗೆ ಸಿಮೆಂಟ್ ಕೆಲಸಕ್ಕೆಂದು ಬರುತ್ತಿದ್ದ ಸಮಯದಲ್ಲಿ ನಗರದ ನಾಗಪ್ಪ ಬ್ಲಾಕ್ ಬೈಪಾಸ್ ರಸ್ತೆಯಲ್ಲಿ ಏಕಾಏಕಿ ಭಾರೀ ಗಾತ್ರದ ಸಿಮೆಂಟ್ ಲಾರಿಯು ಮೂಲತಃ ಆಂಧ್ರ ಪ್ರದೇಶದ ಕಡಪದಿಂದ ಗೌರಿಬಿದನೂರಿನ ತೊಂಡೆಬಾವಿ ಸಿಮೆಂಟ್ ಕಾರ್ಖಾನೆಗೆ ಬರುತ್ತಿದ್ದು, ತಿರುವು ಇದ್ದ ಕಾರಣಕ್ಕೆ ದ್ವಿಚಕ್ರ ವಾಹನ ಸವಾರ ಗಾಡಿ ನಿಲ್ಲಿಸಿದ್ರೂ ಸಹ ಲಾರಿ ಚಾಲಕನು ಹಿಂಬದಿ ನೋಡದೆ ದ್ವಿಚಕ್ರ ವಾಹನದ ಮೇಲೆ ಲಾರಿಯ ಹಿಂಬದಿ ಚಕ್ರಗಳು ಹತ್ತಿದ್ದು ದ್ವಿಚಕ್ರ ವಾಹನ ನಜ್ಜುಗುಜ್ಜಾಗಿದೆ. ಇನ್ನು ದ್ವಿಚಕ್ರ ವಾಹನ ಸವಾರ ಸಮಯ ಪ್ರಜ್ಞೆಯಿಂದ ವಾಹನವನ್ನ ಬಿಟ್ಟು ರಸ್ತೆಯ ಪಕ್ಕಕ್ಕೆ ಜಿಗಿದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾಲಿಗೆ ತೀವ್ರವಾದ ಪೆಟ್ಟು ಬಿದ್ದಿದ್ದು ಗೌರಿಬಿದನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ. ಘಟನಾ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಲಾರಿ ಮತ್ತು ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅವಧಿ ಮೀರಿದ ಮಾತ್ರೆ ವಿತರಿಸಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ. ಆಸ್ಪತ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ. ಒಂದು ಸಿಗರೇಟ್ 7 ಗಂಟೆ ಆಯಸ್ಸು ಕಡಿಮೆ ಮಾಡುತ್ತೆ. ತಂಬಾಕು ಸೇವನೆ ದೇಹಕ್ಕೆ ಹಾನಿಕಾರ. ನ್ಯಾಯಮೂರ್ತಿ ಪಿಎಂ ಸಚಿನ್. ದ್ವಿಚಕ್ರ ವಾಹನಗಳಾಯ್ತು, ಇನ್ನು ಟೆಂಪೋ ಟ್ರಾವೆಲ್ಸ್ಗಳನ್ನ ಕದ್ದೊಯ್ಯುತ್ತಿದ್ದಾರೆ, ಹುಷಾರ್. ಇನೋವಾದಲ್ಲಿ ಬಂದು ಕಳ್ಳತನ ಮಾಡಿದ ಖತರ್ನಾಕ್ ಕಳ್ಳರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.